ಭಗವದ್ಗೀತೆ ನಮ್ಮನ್ನು 4ನೇ ಸ್ಥಿತಿ ಕರ್ಕೊಂಡು ಹೋಗುತ್ತೆ. ಓದ್ತಾ ಓದ್ತಾ 4ನೇ ಸ್ಥಿತಿ ಯಾವುದು? ಎಚ್ಚರ, ನಿದ್ರೆ, ಕನಸು. ಇದು 3 ಮೀರಿದ ಸ್ಥಿತಿ. ಆಲ್ಟರ್ಡ್ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್ ಇಸ್ ಮೆಡಿಟೇಷನ್. ಧ್ಯಾನಕ್ಕೆ ತಾನೇ ಹೋಗ್ತೀವಿ. ಯಾಕೆ ಅಂದರೆ ಇದು ನಾಲ್ಕು ಅನ್ನೋದಕ್ಕೆ ಬಹಳ ಸಿಗ್ನಿಫಿಕೆನ್ಸ್ ಇದೆ ಇಲ್ಲಿ. ಮನೋಬುದ್ಧಿ ಅಹಂಕಾರ ಚಿತ್ತ ಮೀರಿ ಅಂತಃಕರಣದಲ್ಲಿ ಪರಮಾತ್ಮನ ಜೊತೆಗೆ ಆನಂದ ಗೋವಿಂದನ ಜೊತೆಗೆ ಇರ್ತೀವಿ. 4ನೇ ಸ್ಥಿತಿನಲ್ಲಿರ್ತೀವಿ. 4 ಯೋಗವನ್ನು ಮೀರಿದ ಸ್ಥಿತಿ ಇದು. ಪುರುಷಾರ್ಥಗಳಲ್ಲಿ 4 ಪುರುಷಾರ್ಥ, 4 ಯೋಗ, 4 ಸಾಮೀಪ್ಯ, ಸಾಯುಜ್ಯ, ಸಾಲೋಪ್ಯ, ಸಾಯುಜ್ಯ, ಈ 4 ಮನೋಬುದ್ಧಿ ಅಹಂಕಾರ ಚಿತ್ತ, ಈ 4 ನೋಡ್ತಾ ಬನ್ನಿ. ಎಲ್ಲ ಒಂದೇ. ಆಳವಾಗಿ ನಮಗೆ ಯೋಗಗಳು ಗೊತ್ತಾದರೆ ಆ ಬಿಡುಗಡೆ ಇಲ್ಲದೆ, ಜ್ಞಾನ ಇಲ್ಲದೆ, ವಿವೇಕ ಇಲ್ಲ, ಬುದ್ಧಿ ಚುರುಕಾಗಲ್ಲ, ವಿಸ್ಡಮ್ ಇಲ್ಲ. ವಿಸ್ಡಮ್ ಇಲ್ಲದೆ ಇದ್ದರೆ ನಮಗೆ ಸೈಕಿಕ್ ಪವರ್ ಇಲ್ಲ. ಸೈಕಿಕ್ ಪವರ್ ಯಾವಾಗಿಲ್ಲ ಆಗ ನಮ್ಮಲ್ಲಿ ಎಮೋಷನ್ಸ್ ಎಲ್ಲ ಡ್ರೈ. ಆವಾಗ ಪ್ರೇಮ ಇಲ್ಲ. ಪ್ರೇಮ ಇಲ್ಲದೆ ನೀನು ಮಾಡೋ ಕರ್ಮ ಎಲ್ಲನೂ ಧರ್ಮ ಅಲ್ಲ. ಪುರುಷಾರ್ಥನೂ ಇದೇನೆ, ಯೋಗನೂ ಇದೇನೆ, ಮೋಕ್ಷ ಕಾಮಾರ್ಥ ಧರ್ಮವೂ ಇದೇನೆ, 4 ಯೋಗಗಳೂ ಇದೇನೆ. ಅವನು ಸಾಯುಜ್ಯ ಸಿಗಬೇಕಾದ್ರೆ ಸಾಮೀಪ್ಯ ಬೇಕು, ಸಾನ್ನಿಧ್ಯ ಬೇಕು, ಸಾಲೋಪ್ಯ ಬೇಕು, ಅದೂ ಇದೇನೆ. ದೇಹ ಮನಸ್ಸನ್ನು ಮೀರಿ ಹೋಗೋದೂ ಇದೇನೆ. ಕೊನೆಯಲ್ಲಿ ಎಲ್ಲನೂ ಒಂದೇ. ಅವನು ಅದಕ್ಕೆ ಹೇಳೋದು, ನೀನು ಎಲ್ಲ ಬಿಟ್ಬಿಡು, ಯೋಗನೂ ಬೇಕಾದ್ರೆ ಬಿಟ್ಬಿಡು, ನೀನು ಪೂಜೆನೂ ಬಿಟ್ಬಿಡು, ಎಲ್ಲ ಬಿಟ್ಬಿಟ್ಟು ಶರಣಾಗತಿಯಿಂದ ಬಾ ನನ್ನ ಹತ್ರ ಅಂತ. ಶರಣಾಗತಿ ಈಸ್ ದಿ ಲಾಸ್ಟ್ ಸ್ಟೇಜ್, ಬಟ್ ಫಸ್ಟ್ ಸ್ಟೇಜ್. ಫಸ್ಟ್ ಸ್ಟೆಪ್, ಲಾಸ್ಟ್ ಸ್ಟೆಪ್ ಎರಡೂ ಒಂದೇ ಕೃಷ್ಣನ ಹತ್ರ. ಸತ್ಯ ಫಸ್ಟ್ ಸ್ಟೆಪ್, ಅದೇ ಲಾಸ್ಟ್ ಸ್ಟೆಪ್. ಮುಕ್ತಿ ಫಸ್ಟ್ ಸ್ಟೆಪ್, ಅದೇ ಲಾಸ್ಟ್ ಸ್ಟೆಪ್.